ಕೋಲಾರದಲ್ಲಿ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದು ಇನ್ನೂ ಕೂಡ ಕಗ್ಗಂಟಾಗಿದೆ ಕಾಂಗ್ರೆಸ್ನಲ್ಲಿ. ಒಂದ್ ಕಡೆ ಮುನಿಯಪ್ಪ ರಮೇಶ್ ಬಣಗಳ ಮೇಲಾಟ ನಡೀತಾ ಇದೆ. ಅಳಿಯನ ಚಿಕ್ಕ ಪೆದ್ದಣ್ಣ ಪರ ಮುನಿಯಪ್ಪ ಲಾಬಿ ಮಾಡ್ತಾ ಇದ್ದಾರೆ. ಕೊನೆ ಕ್ಷಣದವರೆಗೂ ಕೂಡ ಟಿಕೆಟ್ ಕೊಡಿಸೋದಕ್ಕೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ KH ಮುನಿಯಪ್ಪ. ಹಾಗಾದ್ರೆ ಯಾರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಕೋಲಾರ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ಗೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಮುನಿಯಪ್ಪ ರಮೇಶ್ ಬಣಗಳ ಮೇಲಾಟ ಆಗ್ತಾ ಇರುವಂತದ್ದು. ಅಳಿಯನ ಚಿಕ್ಕ ಪೆದ್ದಣ್ಣ ಪರ ಮುನಿಯಪ್ಪ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಕೊನೆ ಕ್ಷಣದವರೆಗೂ ಕೂಡ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗಿರುವಂತದ್ದು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿಜಯ್, 4 ಕ್ಷೇತ್ರಗಳು ಕಾಂಗ್ರೆಸ್ಗೆ ಕಗ್ಗಂಟಾಗಿದೆ. ಈ 4 ಕ್ಷೇತ್ರಗಳ ಹೆಸರು ಫೈನಲ್ ಆಗುತ್ತಾ, ಪಟ್ಟಿ ರಿಲೀಸ್ ಆಗುತ್ತಾ ಇವತ್ತು ಅಧಿಕೃತವಾಗಿ? ಅದೇ ರೀತಿಯಾಗಿ ಮತ್ತೊಂದು ಕಡೆ ಮುನಿಯಪ್ಪ ರಮೇಶ್ ಬಣಗಳ ಮೇಲಾಟ ಆಗುತ್ತಾ ಕೋಲಾರ ಕ್ಷೇತ್ರದಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಮ್ಯಾ, 4 ಲೋಕಸಭಾ ಕ್ಷೇತ್ರ ಪೆಂಡಿಂಗ್ ಇಟ್ಟಿರುವಂಥದ್ದು ಒಂದಷ್ಟು ಗೊಂದಲ ಜೊತೆಗೆ ಆಯ್ಕೆ ಮಾಡುವಲ್ಲೂ ಕೂಡ ಸಾಕಷ್ಟು ಕೂಡ ಅಗ್ಗಜಗಾಟ ಆಗಿರುವಂಥದ್ದು. ಅದು ಬಳ್ಳಾರಿ, ಚಾಮರಾಜನಗರ ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ. ಅದು ಬಹಳ ಪ್ರಮುಖವಾಗಿ ಕೋಲಾರ ಲೋಕಸಭಾ ಕ್ಷೇತ್ರ ಸಾಕಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿರುವಂಥದ್ದು. ಅಲ್ಲಿ ರಮೇಶ್ ಕುಮಾರ್ ವರ್ಸಸ್ KH ಮುನಿಯಪ್ಪ ನಡುವಿನ ಶೀತಲ ಸಮರ ಅನ್ನೋದಕ್ಕಿಂತ ಬಹಿರಂಗ ಸಮರ, ಅವರಿಬ್ಬರ ನಡುವಿನ ಒಂದು ಬಣಗಳ ಜಗ್ಗಾಟ ಏನಿದೆ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ, ಕಾಂಗ್ರೆಸ್ಗೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿರುವಂಥದ್ದು. ಯಾಕಂದರೆ KH ಮುನಿಯಪ್ಪ ಅವರ ಅಳಿಯನೇ ಪರವಾಗಿ ಟಿಕೆಟ್ಗೆ ಒಂದು ಲಾಬಿಯನ್ನು ನಡೆಸ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ರಮೇಶ್ ಕುಮಾರ್ ಯಾವುದೇ ಕಾರಣಕ್ಕೂ ಕೂಡ ಅವರ ಕುಟುಂಬದವರಿಗೆ ಟಿಕೆಟ್ ಕೊಡಬಾರ್ದು ಅಂತ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ಏನಾದರೂ ಕೂಡ ನಮ್ಮ ಮಾತನ್ನು ಮೀರಿ KH ಮುನಿಯಪ್ಪ ಅವರಿಗೆ ಏನಾದರೂ ಮಣೆ ಹಾಕಿದ್ರೆ ನಾವು ಯಾರು ಕೂಡ ಕೆಲಸ ಮಾಡೋದಿಲ್ಲ ಅಂತ ರಮೇಶ್ ಕುಮಾರ್ ಬಣದವರು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ಬಂಡಾಯದ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂಥ ಹೈಕಮಾಂಡ್ ಇಬ್ಬರನ್ನು ಕೂಡ ಮನವೊಲಿಸುವ ನಿಟ್ಟಿನಲ್ಲಿ ಕೂಡ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಯಾರು ಕೂಡ ಮನವೊಲಿಕೆ ಆಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಎಲ್ಲ ಹನುಮಂತಯ್ಯವರಿಗೆ ಟಿಕೆಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ KH ಮುನಿಯಪ್ಪ ಅವರು ನಿನ್ನೆಯಿಂದ ಸಿದ್ದರಾಮಯ್ಯ ಅವರನ್ನ ಮತ್ತೊಂದು ಕಡೆ DK ಶಿವಕುಮಾರ್ನ ಪದೇ ಭೇಟಿಯಾಗಿ ಅಳಿಯನ ಪರವಾಗಿ ಲಾಬಿಯನ್ನು ನಡೆಸ್ತಾ ಇರುವಂಥದ್ದು. ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅನ್ನೋದು ಇನ್ನು ಕೆಲವೇ ಹೊತ್ತಲ್ಲಿ ಗೊತ್ತಾಗಲಿದೆ. ಆದರೆ ಒಂದೊಂದು ಬಹಳ ಸ್ಪಷ್ಟ, ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅಲ್ಲಿ ಬಂಡಾಯದ ಬಿಸಿ ಹೇಳುವಂಥದ್ದು. ಇನ್ನು ಒಂದು ವೇಳೆ ರಮೇಶ್ ಕುಮಾರ್ ಬಣದವರಿಗೆ ಮಣೆ ಹಾಕಿದ್ರೆ KH ಮುನಿಯಪ್ಪ ಏನು ಮಾಡ್ತಾರೆ ಅನ್ನೋಂಥದ್ದು ಕೂಡ ಒಂದಷ್ಟು ಕುತೂಹಲ ಇರುವಂಥದ್ದು. ಒಟ್ಟಾರೆಯಾಗಿ ಇಬ್ಬರು ಮುಖಂಡರ ನಡುವಿನ ಬಣದ ರಾಜಕೀಯ